ಇದೆಲ್ಲ ಮಕ್ಕಳದು. ಅದಕ್ಕೆ ಇವರೇನು ಸಮಾಧಾನ ಮಾಡೋ ಕೆಲಸ ಮಾಡಿದ್ದಾರೆ. ನಾವು 5 ವರ್ಷ ರಿಲ್ಯಾಕ್ಸೇಷನ್ ಕೊಡ್ತೀವಿ ಅಂತ ಸಿದ್ದರಾಮಯ್ಯನವರು. ಇದು ಬಾಯಿ ಮಾತಿದ್ದು ಆದಷ್ಟು ಜಲ್ದಿ ಎಲ್ಲ ಪೋಸ್ಟು ತುಂಬಿಕೊಂಡ್ರೆ ತಾತ್ಕಾಲಿಕ ಒಂದು ರೆಮಿಡಿ ಸಿಗ್ಬೋದು. ಆದರೆ ಪರ್ಮನೆಂಟ್ ರೆಮಿಡಿ ಈ ಸರ್ಕಾರದಿಂದ ಸಾಧ್ಯ ಅನ್ನೋ ಒಂದು ಪ್ರಶ್ನೆ ಇಲ್ಲದ. ಏನೂ ಆಗಲಿ, ಏನೂ ಇಲ್ಲಂದಾಗ ಏನೂ ಇಷ್ಟದಲ್ಲ ಅನ್ನೋ ಸಮಾಧಾನ. ಆ ದಿಶೆಯಲ್ಲೇ ಈ ಇವತ್ತು ನಿರುದ್ಯೋಗಿಗಳು 7 ಲಕ್ಷ ಮೇಲ್ಪಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಯುವಕರು. ಅವರಿಗೆಲ್ಲ ಉದ್ಯೋಗ ಸಿಗುವಂಥದ್ದಾಯ್ತಪ್ಪ ಅಂದರೆ ನಿಶ್ಚಿತವಾಗಿಯೂ ಕರ್ನಾಟಕ ಅಭಿವೃದ್ಧಿ ಹೆಜ್ಜೆ ಆಗ್ತದೆ ಅನ್ನೋದು ಭಾಳಷ್ಟು ಜನರ ಅಭಿಪ್ರಾಯ. ಏನೂ ಇರಲಿ, ಈ ನೇಮಕಾತಿಗಾಗಿ ಏನು ಈ ಸ್ಟ್ರೈಕ್ ಆಗ್ಯದ, ಇದು ಇದೇ ರೀತಿ ನಿರುದ್ಯೋಗ ಹೆಚ್ಚಾಗ್ತಾ ಹೋದರೆ ನಿಶ್ಚಿತವಾಗಿಯೂ ಇದು ಪೆಟ್ಟು ಬಿಡೋದು ಮುಂಬರುವ ಸರ್ಕಾರಗಳಿಗೆ ಅನ್ನೋದನ್ನು ಎಲ್ಲರೂ ನೆನಪಿಟ್ಕೊಂಡು ಆ ದೇಶದಲ್ಲಿ ಹೆಜ್ಜೆ ಇಡಲಿ ಅನ್ನುವಂಥ ಮಾತಾಡ್ತಾ, ಏನೋ ಇರಲಿ, ಈ ನೇಮಕಾತಿ ಜಲ್ದಿ ಆಗಲಿ, ಅದರಲ್ಲೂ ಶಾಲಾ ಶಿಕ್ಷಕರದಂತೆ ಇನ್ನೂ ಜಲ್ದಿ ಆಗಲಿ ಅನ್ನುವಂಥದ್ದು. ಯಾಕಂದರೆ ಸಹಜವಾಗಿ ಅದು ಮಕ್ಕಳ ಶಿಕ್ಷಣದ ಮೇಲೆ ಹೊಡೆತು ಬೀಳ್ತಾ ಇದೆ ಇದರಿಂದಾಗಿ. ಅದರಲ್ಲೂ ಅತಿಥಿ ಶಿಕ್ಷಕರು, ಅತಿಥಿ ಉಪನ್ಯಾಸಕರಿಂದಾಗಿಂತ ಪಾಪ ಮಕ್ಕಳಿಗೂ ಸರಿಯಾದ ಪಾಠ ಇಲ್ಲ, ಕಲಿಸೋರಿಗೂ ಬದುಕಿಲ್ಲ ಅನ್ನುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಪರ್ಮನೆಂಟ್ ಆಗಿ ತೊಗೊಳ್ಳೋಂಥ ಕೆಲಸ ಆದಷ್ಟು ಎಲ್ಲ ಒಂದು ಇಲಾಖೆಗಳಲ್ಲಿ ಆಗಲಿ ಅಂತ ಹೇಳ್ತಾ, ಇಲ್ಲಾಂದರೆ ಇಂಥ ಒಂದು ಹೋರಾಟಗಳು ಮತ್ತೆ ಮೇಲ್ಮೇಲೆ ಬರೋದಂತೆ ಸಾಧ್ಯತೆಗಳು ಹೆಚ್ಚಾಗಿ ಆಗ್ತಾ ಇದ್ದಾವೆ. ಇದನ್ನು ಎರಡೂ ಸರ್ಕಾರಗಳು, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ನೆನಪಿಟ್ಕೊಂಡು ಇದಕ್ಕೆ ಪರಿಹಾರ ಹುಡುಕಲಿ ಅನ್ನೋ ಮಾತಾಡ್ತಾ, ಈ ಆಕ್ರೋಶ ಶಮನಕ್ಕೆ ಈಗ ಜಲ್ದಿ ರಿಕ್ರೂಟ್ಮೆಂಟ್ ಮಾಡಿ ಅಥವಾ ಆಯ್ಕೆ ಮಾಡಿ ನೇಮಣಿಕೆ ಮಾಡೋದು ಭಾಳ ಆದ್ಯ ಕರ್ತವ್ಯ ಅಂತ ಹೇಳ್ತಾ ಆ ದಿಶೆಯಲ್ಲಿ ಸಿದ್ದರಾಮಯ್ಯನವರು ಹೆಜ್ಜೆ ಇಡ್ಬೋದು ಮತ್ತು ಯಾರು ಹೇಳಿಕೊಟ್ಟಿದ್ದಾರೆ, ಬಿಡ್ತಾರೆ ಅಂತ ಒಂದು ಭರವಸೆ ಇಟ್ಟ. ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. S16 ನ್ಯೂಸ್ ಅರ್ಥ ಸಿದ್ದರಾಮಯ್ಯ ಸತ್ಯದ ಕೈಗಳಲ್ಲಿ ವಂದನೆಗಳು.